ಪ್ರಕಾರ ಇಲ್ಲಿ ನಿಮಗೆ ಸ್ಟಾರ್ಟ್ 30 ಸೆಕೆಂಡ್ಸ್ ಇದೆ ನೋಡಿ, ಸ್ಟಾರ್ಟ್ 30 ಸೆಕೆಂಡ್ ಅಂತ ಇದೆ. ಅದ್ರ ಒಂದ್ಸರಿ ಪ್ರೆಸ್ ಮಾಡಿದ್ರೆ 30 ಸೆಕೆಂಡ್ ಬರುತ್ತೆ. ಪ್ರೆಸ್ ಮಾಡ್ತಾ ಹೋದ್ರೆ 30 ಸೆಕೆಂಡ್ ಆಡ್ ಆಗ್ತಾ ಹೋಗುತ್ತೆ. ಎಷ್ಟು ಬಿಸಿ ಮಾಡ್ಕೊಳ್ಳೋಕೆ ಇಲ್ಲ ಕುಕ್ ಮಾಡ್ಕೊಳ್ಳೋಕೆ ಮಾಡ್ಬೋದು. ಈ ಸ್ಟಾರ್ಟ್ ಮತ್ತೆ ಸ್ಟಾಪ್ ಮತ್ತೆ ಕ್ಲಿಯರ್ ಅಂತ ಇದೆಯಲ್ಲ, ಒಂದ್ಸರಿ ಪ್ರೆಸ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ, ಇನ್ನೊಂದ್ಸರಿಗೆ ಫುಲ್ ಕ್ಲಿಯರ್ ಆಗುತ್ತೆ. ಓಕೆನಾ? ನೀವು ಡೈರೆಕ್ಟ್ ಟೈಮಿಂಗ್ಸ್ ಕೊಡ್ಬೇಕು ಅಂದ್ರೆ 10 ಮಿನಿಟ್ಸ್ ಕೊಡ್ಬೇಕು ನಾನು ಅಂತಂದ್ರೆ ಮೈಕ್ರೋನಿಗೆ ಹೋಗಿ 10 ಮಿನಿಟ್ಸ್ ಟೈಮ್ಸ್ ಕೊಡಿ, ಕೊಟ್ಟು ಸ್ಟಾರ್ಟ್ ಕೊಟ್ಟು ಸಾಕು. 10 ಮಿನಿಟ್ಸ್ ತಗೊಳ್ಳಿ. ಇದು ಮೈಕ್ರೋನ್ ಅಲ್ಲಿ. ಓಕೆನಾ? ಈಗ ನೀವು ಈಗ ಸ್ಟಾಪ್ ಮಾಡಿರ್ತೀರಿ, ಮತ್ತೆ ನೀವು ನೆಕ್ಸ್ಟ್ ಅಲ್ಲಿಂದ ಕಂಟಿನ್ಯೂ ಕೊಡ್ತೀವಿ, ಸ್ಟಾರ್ಟ್ ಕೊಡ್ತೀನಿ ಅಂದ್ರೆ ಮತ್ತೆ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಓಕೆನಾ? ನೀವು ಗ್ರಿಲ್ ಆದ್ರೆ ಫಸ್ಟ್ ಗ್ರಿಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಗ್ರಿಲ್ ಸ್ಟ್ಯಾಂಡ್ ಇದೆಯಲ್ಲ, ನೀವು ಬ್ರೆಡ್ ರೋಸ್ಟ್ ರೋಸ್ಟ್ ಸೈಡ್ ಮೇಲೆ ಮಾಡೋದ್ರೂ ಹೈಟ್ ಜಾಸ್ತಿ ಬೇಕಾದ್ರೆ ಹಿಂಗ್ ಇಟ್ಕೊಳ್ಳಿ, ಹೈಟ್ ಕಮ್ಮಿ ಬೇಕಾದ್ರೆ ಇದ್ರ ಇಟ್ಕೊಳ್ಳಿ. ಓಕೆನಾ? ಇಟ್ಕೊಂಡು ಬ್ರೆಡ್ ರೋಸ್ಟ್ ಆದ್ರೆ ಏನು ಮಾಡ್ತೀನಿ ಅಂದ್ರೆ ಗ್ರಿಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದು 8 ಮಿನಿಟ್ಸ್ 5 ಮಿನಿಟ್ಸ್ ಟೈಮ್ಸ್ ಕೊಡಿ. ಅಂತಾದ್ಮೇಲೆ ಸುಮ್ಮನೆ ಕೊಡ್ತೀನಿ. ಇವಾಗ ಕೊಟ್ಬಿಟ್ಟು ಸ್ಟಾರ್ಟ್ ಕೊಡಿ. ಇದು ಗ್ರಿಲ್. ನೀವು ಬ್ರೆಡ್ ರೋಸ್ಟ್ ಮಾಡಿದ್ರೆ ಒಂದು 4 ಮಿನಿಟ್ಸ್ ಈ ತರ ಬೇಯಿಸಬೇಕು, ಇನ್ನೊಂದು 4 ಮಿನಿಟ್ಸ್ ಈ ತರ ಬೇಯಿಸಬೇಕು. ಓಕೆನಾ? ಇದು ಬಂದ್ಬಿಟ್ಟು ಜಸ್ಟ್ ಗ್ರಿಲ್ ಅಲ್ಲಿ ಮಾತ್ರ ಯೂಸ್ ಆಗೋದು, ಬೇರೆದಕ್ಕೆಲ್ಲ ಇಡಕ್ ಹೋಗ್ಬೇಡಿ. ನೆಕ್ಸ್ಟ್ ಕನ್ವೆನ್ಷನ್ ಅಂದ್ರೆ ಬೇಕರಿ ಐಟಮ್ಸ್. ಕನ್ವೆನ್ಷನ್ ಅಲ್ಲಿ ಪ್ರೆಸ್ ಮಾಡ್ತಾ ಹೋದ್ರೆ ನಿಮಗೆ ಡಿಗ್ರೀಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮ್ಗೆ ಏನಾರ ಕೇಕ್ಸ್ ಬಿಸ್ಕೆಟ್ಸ್ ಬೇಕರಿ ಐಟಮ್ಸ್ ಬೇಕಂದ್ರೆ ಕನ್ವೆನ್ಷನ್ ಹೋಗ್ಬಿಟ್ಟು ಡಿಗ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಕೊಟ್ರೆ ಫಸ್ಟ್ ಫ್ರೀ ಹಿಟ್ ಆಗುತ್ತೆ. ಓಕೆನಾ? ಫ್ರೀ ಹಿಟ್ ಆದ್ಮೇಲೆ ಕಟ್ ಆಫ್ ಆಗುತ್ತೆ. ಕಟ್ ಆಫ್ ಆದ್ಮೇಲೆ ಈ ಕಟ್ ಆಫ್ ಆಗಿರಲ್ಲ, ಹೀಟ್ ಆಗ್ತಿರುತ್ತೆ. ಕಟ್ ಆಫ್ ಆಗಿ ಆಫ್ ಆಗುತ್ತಲ್ವಾ, ಆ ಟೈಮಲ್ಲಿ ನೀವೇನ್ ಮಾಡ್ಬೇಕು, ಮತ್ತೆ ಆಫ್ ಆದ್ಮೇಲೆ ಕನ್ವೆನ್ಷನ್ ಹೋಗಿ ಡಿಗ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ಬೇಕು ನಿಮಗೆ, 160 170 ಎಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಬಿಟ್ಟು ಟೈಮಿಂಗ್ಸ್ ಎಷ್ಟು ಬೇಕು ಕೇಕಿಗೆ ನಿಮಗೆ 25 ಮಿನಿಟ್ಸ್ 20 ಮಿನಿಟ್ಸ್ ಕೊಟ್ಬಿಟ್ಟು ಸ್ಟಾರ್ಟ್ ಕೊಡ್ಬೇಕು. ಓಕೆನಾ? ಫಸ್ಟ್ ಫ್ರೀ ಹೀಟ್ ಮಾಡ್ಕೋಬೇಕು, ಆಮೇಲೆ ಟೈಮಿಂಗ್ಸ್ ಕೊಟ್ಬಿಟ್ಟು ಡಿಗ್ರಿ ಸೆಲೆಕ್ಟ್ ಮಾಡಿ ಟೈಮಿಂಗ್ಸ್ ಸೆಲೆಕ್ಟ್ ಮಾಡ್ಬಿಟ್ಟು ಸ್ಟಾರ್ಟ್ ಕೊಡ್ಬೇಕು. ಓಕೆನಾ? ಇದು ಕಾಂಬಿನೇಷನ್ ಬಂದ್ಬಿಟ್ಟು ನಿಮಗೆ ಕಾಂಬಿ ಏನಂದ್ರೆ ಕಾಂಬಿ ಒಂದು ಬಂದ್ಬಿಟ್ಟು ನಿಮಗೆ ಮೈಕ್ರೋ ಓವನ್ ಪವರ್ ಮತ್ತೆ ಗ್ರಿಲ್ ಪವರ್ 2 ವರ್ಕ್ ಆಗುತ್ತೆ ಅಟ್ ಎ ಟೈಮ್. ಬುಕ್ ಕೊಡಿ ಸರ್, ಅದರಲ್ಲಿ ಬೇಗ ಅರ್ಥ ಆಗಲ್ಲ. ನೋಡಿ, ಇದು ಕಾಂಬಿ ಬಂದ್ಬಿಟ್ಟು ಈ ಕಾಂಬಿ 1 ಅಂತ ಇದೆಯಲ್ವಾ, ಈ ಕಾಂಬಿ 1 ಅಲ್ಲಿ ಮೈಕ್ರೋ ಪವರ್ ಕನ್ವೆನ್ಷನ್ ಪವರ್. ಓಕೆನಾ? ಅದೇ ತರ ಕಾಂಬಿ 2 ಅಲ್ಲಿ ಬಂದ್ಬಿಟ್ಟು ಕಾಂಬಿನೇಷನ್ ಏನಂದ್ರೆ ಏನೋ ಒಂದು ಮಾಡ್ತೀವಿ, 2 ಕಾಂಬಿನೇಷನ್ ಮಾಡ್ಕೊತೀವಿ, ಆತರ ಇದು ಕಾಂಬಿನೇಷನ್ ಅಷ್ಟೇ. ಓಕೆನಾ? ಕಾಂಬಿ 2 ಅಲ್ಲಿ ಬಂದ್ಬಿಟ್ಟು ಮೈಕ್ರೋ ಪವರ್ ಮತ್ತೆ ಗ್ರಿಲ್ ಪವರ್ ಆಗುತ್ತೆ. ಅದೇ ತರ ಕಾಂಬಿ 3 ಅಲ್ಲಿ ಬಂದ್ಬಿಟ್ಟು ಗ್ರಿಲ್ ಪವರ್ ಕನ್ವೆನ್ಷನ್ ಪವರ್ ಆಗುತ್ತೆ. ಕಾಂಬಿ 4 ಬಂದ್ಬಿಟ್ಟು 3 ಆಗುತ್ತೆ. ಮೈಕ್ರೋ ಗ್ರಿಲ್ ಮತ್ತೆ ಕನ್ವೆನ್ಷನ್ 3 ಆಗುತ್ತೆ. ಓಕೆನಾ? ಅದೇ ನಿಮ್ಗೆ ಯೂಸ್ ಆಗಲ್ಲ. ಯೂಸ್ ಆಗೋದು ಏನಕ್ಕೆ ಇಲ್ಲಿ ಆಗುತ್ತೆ ನೋಡಿ, ಇಲ್ಲಿ ಆಯಿಲ್ ಫ್ರೀ ಅಂತ ಇದೆಯಲ್ವಾ, ಇಲ್ಲಿ ಬಂದ್ಬಿಟ್ಟು ಆಯಿಲ್ ಫ್ರೀ ಅಂತಿದೆ. ಇಲ್ಲಿ ಪ್ರೆಸ್ ಮಾಡಿಟ್ಕೊಳ್ಳಿ, ಹೋಲ್ಡ್ ಮಾಡ್ಕೊಂಡ್ರೆ ಆಯಿಲ್ ಫ್ರೀ ಅಂತ ಬರುತ್ತೆ. ಬಂದ್ಮೇಲೆ ನಿಮ್ಗೆ ಇಲ್ಲಿ ಯಾವ ಐಟಮ್ ಮಾಡ್ತೀರಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಿಕನ್ ಎಲ್ಲ ಮಾಡ್ತಿರಲ್ಲ, ಒಂದು ಚಿಕನ್ 65 ಮಾಡ್ತೀವಿ ಅನ್ಕೊಳ್ಳಿ. ಚಿಕನ್ 65 ಬಂದ್ಬಿಟ್ಟು ಇಲ್ಲಿ 9th ಅಲ್ಲಿದೆ. 9th ಬಂದ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ವೆಯ್ಟ್ ಟೈಮರ್ ಅಂತ ಇರುತ್ತೆ. ವೆಯ್ಟ್ ಅಂತ ಇರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು 300 ಗ್ರಾಮ್ ಬರುತ್ತೆ, 500 ಗ್ರಾಮ್ ಬರುತ್ತೆ. ಅಷ್ಟೇ. ಎಷ್ಟು ಸ್ಟಾರ್ಟ್ ಕೊಟ್ಟು ಸಾಕು, ಟೈಮಿಂಗ್ಸ್ ಅದೇ ತಗೊಳುತ್ತೆ. ಯಾವ ಪವರ್ ಬೇಕೋ ಅದೇ ಆಟೋಮೆಟಿಕ್ ಅದೇ ಪವರ್ ತಗೊಳುತ್ತೆ, ನೀವೇನು ಮಾಡಂಗಿರಲ್ಲ. ಅದೇ ತರ ನೀವು ಇಲ್ಲಿ ಏನೇ ಐಟಮ್ ಮಾಡೋದಷ್ಟೇ, ಬ್ರೆಡ್ ಬಾಸ್ಕೆಟ್ ತರಕಾರಿ ಏನೇ ಐಟಮ್ ಮಾಡೋದಷ್ಟೇ, ಫಸ್ಟ್ ಇದನ್ನ ಹೋಲ್ಡ್ ಮಾಡಿ ಇಟ್ಕೋಬೇಕು. ಆಮೇಲೆ 1 ಹೋಲ್ಡ್ ಮಾಡಿ ಇಟ್ಕೊಂಡು ಕೇಳಿದ್ರಿ, 1 ಹೋಲ್ಡ್ ಮಾಡಿ ಇಟ್ಕೊಂಡು ಅದು ಬಂದ್ಬಿಟ್ಟು ಆಯಿಲ್ ಫ್ರೀ. ಇದೇ ತರ ಬ್ರೆಡ್ ಬಾಸ್ಕೆಟ್ ತರಕಾರಿ ಇಲ್ಲಿ ಐಟಮ್ ಅಷ್ಟು ಇದೆ. ಅದೇ ತರ ನೀವು ಇಲ್ಲಿ ಪ್ರೆಸ್ ಮಾಡ್ಕೊಂಡ್ರೆ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಅದು ನಿಮ್ಗೆ ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಆದ್ಮೇಲೆ ನೋಡ್ಕೋಬೇಕು, ನಂಬರ್ ಇರುತ್ತೆ 1 2 3 4 5 ಅಂತ ನಂಬರ್ ಇರುತ್ತಲ್ಲ, ಆ ನಂಬರ್ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ವೆಯ್ಟ್ ಅಂತ ಇರುತ್ತೆ, ಸೆಲೆಕ್ಟ್ ಮಾಡಿ ಎಷ್ಟು ಸ್ಟಾರ್ಟ್ ಕೊಟ್ಟು ಸಾಕು, ಟೈಮಿಂಗ್ ಸ್ಟಾರ್ಟ್. ಈಗ ಆಯಿಲ್ ಫ್ರೀ ಒಂದು ಬಿಟ್ರೆ ಇನ್ ಬಾಕಿ ಬೇರೆ ಇದೆ. ಸೆಕೆಂಡ್ ಒನ್ ಅಲ್ಲ, ಥರ್ಡ್ ಒನ್. ಇಲ್ಲಿ ಬ್ರೆಡ್ ಬಾಸ್ಕೆಟ್ ಸೆಕೆಂಡ್, ತಡ್ಕಕರಿ 3, ಇಲ್ಲಿ ತಡ್ಕಕರಿ ಅಂತ ಇದೆ ನೋಡಿ, ಅದನ್ನ ಪ್ರೆಸ್ ಮಾಡ್ಕೊಳ್ಳಿ. ಆಯ್ತು. ತಡ್ಕಕರಿ ಆದ್ಮೇಲೆ ಇಲ್ಲಿ ಯಾವ್ದಾರ ಒಂದು ಐಟಮ್ ಪನ್ನೀರ್ ಪೀಸ್ ಕರಿ ಅಂತ ಇದೆ, ಅದು 9ನೇದು. ಅದು 9ನೇದು ಬೇಡ, ಆಗ್ಲೇ ಹೇಳಿದೆ 9ನೇದು. ಏನು ಕೇರಳ ಫ್ರೈ ಅಂತ ಇದೆ. ಕೇರಳ ಫ್ರೈ ಬಂದ್ಬಿಟ್ಟು 27ನೇದು ಸೆಲೆಕ್ಟ್ ಮಾಡ್ಕೋತೀರಿ. 27ನೇ ಸೆಲೆಕ್ಟ್ ಮಾಡ್ಕೋತೀರಿ. ವೆಯ್ಟು 250 ಗ್ರಾಮ್ ಅಷ್ಟು ಸ್ಟಾರ್ಟ್ ಕೊಟ್ಟು ಸಾಕು, 12 ನಿಮಿಷ ತಗೋಬೇಕು. ಆತರ ನೀವು ಇಲ್ಲೇನೇ ಒಂದು ಸೆಲೆಕ್ಟ್ ಮಾಡಿದ್ರು ಕೂಡ ಫಸ್ಟ್ ಇದು ಆಕ್ಟಿವ್ ಮಾಡ್ಕೋಬೇಕು, ಆಮೇಲೆ ಕೋಡ್ ಸೆಲೆಕ್ಟ್ ಮಾಡ್ಬೇಕು, ಸೆಲೆಕ್ಟ್ ಮಾಡಿ ವೆಯ್ಟ್ ಜಸ್ಟ್ ಸ್ಟಾರ್ಟ್ ಅಷ್ಟೇ, ಏನೇ ಸೆಲೆಕ್ಟ್ ಮಾಡಬೇಕು ಕೂಡ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಡಿಯರ್ ಅಂದ್ರೆ ಬ್ಯಾಟ್ಸ್ ಮೇಲೆ ಏನ್ ರಿಮೂವ್ ಮಾಡೋದಕ್ಕೆ ಇಲ್ಲಿ ಇರುತ್ತೆ ನೋಡಿ, 0 ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪ್ರೆಸ್ ಮಾಡಿದ್ರೆ DS ಅಂತ ಬಂತು, 1 ಪ್ರೆಸ್ ಮಾಡ್ಕೊಳ್ಳಿ, ಸ್ಟಾರ್ಟ್ ಕೊಡಿ. ಅವಾಗ ಏನಾಗುತ್ತೆ ಅಂದ್ರೆ ಬ್ಯಾಟ್ಸ್ ಮೇಲೆ ಏನಾದ್ರು ರಿಮೂವ್ ಆಗುತ್ತೆ. ಓಕೆನಾ? ಅದೇ ತರನ ಇದನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪ್ರೆಸ್ ಮಾಡ್ಕೊಬಿಟ್ಟು ಆಕ್ಟಿವ್ ಆದ್ಮೇಲೆ 2
2 ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಕೊಡಿ. ಆ ಟೈಮಲ್ಲಿ ಏನು ಮಾಡ್ಬೇಕು ಅಂದ್ರೆ ನೀವು ಬೋರ್ವೆಲ್ ಗ್ಲಾಸ್ಗೆ ಅರ್ಧ ನೀರು ಒಂದು ಅರ್ಧ ನಿಂಬೆ ಹಣ್ಣು ಇಟ್ಬಿಟ್ಟು ಒಳಗಡೆ ಇಟ್ಬಿಟ್ಟು ಕೊಟ್ಬಿಡಿ. ಅದು ಸೆಕೆಂಡ್ ಸೆಲೆಕ್ಟ್ ಮಾಡ್ಬೇಕು. ಸೆಕೆಂಡ್ ಬಂದ್ಬಿಟ್ಟು ಇದಿರುತ್ತೆ ನೋಡಿ ಸ್ಟೀಮ್ ಕ್ಲೀನ್ ಅಂತ, ಅವಾಗೆಲ್ಲ ಫುಲ್ ಬೆವತ್ರಂಗ ಇರುತ್ತೆ, ಅವಾಗೆಲ್ಲ ಕ್ಲೀನ್ ಕಾಟನ್ ಬಟ್ಟೆ ಕ್ಲೀನ್ ಒರೆಸ್ಕೊಳ್ಳಿ. ಎಗ್ ಬಾಯ್ಲ್ ಮಾಡೋಕ್ಕಾಗಲ್ಲ, ಓಕೆನಾ? ಇದೆಲ್ಲ ಮಾಡ್ಕೋಬೋದು. ಈಗ ಒಂದು ಬಾಯ್ಲ್ ಒಂದು ಬಿಟ್ಟು ಇನ್ನು ಬಾಕಿದೆಲ್ಲ ಮಾಡ್ಕೋಬೋದು. ಹಪ್ಪಳ ಇದೆ, ಅಂಗಡಿ ಹಪ್ಪಳ ಇದೆಯಾ ಹೇಳಿ? ಹಪ್ಪಳ ಕೊಡಿ, ತೋರಿಸಿ ಕೊಡಿ. ಹಪ್ಪಳ ಮಾಡ್ಬೋದಾ? ಹಾಂ ಕೊಡಿ. ಈಗ ಎಣ್ಣೆ ಕರಿತಿರಲ್ವಾ, ಎಣ್ಣೆ ಇದಕ್ಕೆ ಎಣ್ಣೆ ಯೂಸ್ ಆಗಲ್ಲ, ಜಸ್ಟ್ ಸ್ಟಾರ್ಟ್ ಕೊಟ್ಟು ಸಾಕು ನಿಮಗೆ. ಒಂದು ವರ್ಷ ಮೈಕ್ರೋವೇವ್ ಇರುತ್ತೆ, 5 ಇಯರ್ಸ್ ಮ್ಯಾಗ್ನೆಟ್ರಾನಿಕ್ ಇರುತ್ತೆ. ಜಸ್ಟ್ ವಾಟರ್ ಬಿಸಿಗೆ ಅಷ್ಟೇ, ಅದನ್ನು ಪ್ರೆಸ್ ಮಾಡಿ ಡಬಲ್ ಪ್ರೆಸ್ ಮಾಡೋದಲ್ಲ? ಹಾಂ ಡಬಲ್. 30 ಸೆಕೆಂಡ್ ಸಾಕು, ನಾನು ಕೊಟ್ಟೆ ಅಷ್ಟೇ. ಈಗ ಹಪ್ಪಳ ಆದರೆ ಹಂಗೆ ಇಡ್ಬೋದಾ ಡೈರೆಕ್ಟ್ ಆಗಿ? 30-40 ಸೆಕೆಂಡ್ ಸಾಕು. 40 ಸೆಕೆಂಡ್ ಕೊಡ್ತೀನಿ ಅಂದರೆ ಹೇಳಿದ್ನಲ್ಲ ಅದೇ ಫ್ರೈ ಆಗಿಬಿಡುತ್ತೆ. ಹಾಂ ಮಾಮೂಲಿ 40 ಸೆಕೆಂಡ್ ಕೊಡ್ತೀನಿ ಅಂದ್ರೆ ನೀವೇನು ಮಾಡ್ಬೇಕು ಅಂದರೆ ನೋಡಿ, ಡೈರೆಕ್ಟ್ ಹಿಂಗಿರುತ್ತೆ. ಜಸ್ಟ್ 40 ಸೆಕೆಂಡ್ ಕೊಡಿದ್ರೆ ಮೈಕ್ರೋವನ್ನು 4-0 ಸ್ಟಾರ್ಟ್, 40 ಸೆಕೆಂಡ್ ಅಷ್ಟೇ. ಸೊ ಈ ಪ್ಲಾಸ್ಟಿಕ್ ಯೂಸ್ ಮಾಡ್ಬೋದು. ಓಕೆ. ನಾ ಅದೇ ಈಗ ಬೈ ಚಾನ್ಸ್ ಈಗ ಜೋಳ ಬೇಯಿಸ್ಬೋದು, ನೀವು ವಾಟರ್ ಹಾಕಿ ಬೇಯಿಸ್ಬೋದು ಅಲ್ವಾ? ಆ ಥರ ಮಾಡ್ಬೋದು. ಜೋಳ ಬೇಯಿಸೋದ್ರೆ ಓಕೆ ಯೂಸ್ ಆಗುತ್ತೆ ಅಷ್ಟೇ. ಈಗ ಜೋಳ ಬೇಯಿಸೋಕೆ ಎಷ್ಟು ನಿಮಿಷ ಬೇಕಾಗಿರೋದು ಅಂದಾಜು? ಕಸ್ಟಮರ್ಗೆ ನಾವು ಫೋರ್ಸ್ ಮಾಡೋದಲ್ಲ. ನಿಮ್ಮ ಹೆಸರು ನಾಗರಾಜ್ ಅಂತನಾ? ನಾಗೇಶ್ ಅಂತನಾ? ಓಕೆ. ಈ ಬೋರಸಲ್ ಗ್ಲಾಸು ಮತ್ತು ಟಪ್ಪ ಎರಡರಲ್ಲೇ ಯೂಸ್ ಮಾಡ್ಬೇಕು ಅಷ್ಟೇ ಅಲ್ವಾ? ಹಿಂಗಣಿ ಯೂಸ್ ಮಾಡಂಗಿಲ್ಲ. ಕನ್ವೆನ್ಷನ್ ಹೋದರೆ ಬಂದ್ಬಿಟ್ಟು ಕೇಕ್ ಮೋಲ್ಡ್ ಎಲ್ಲ ಸಪ್ರೇಟ್ ಆಗಿ ಬರ್ತವೆ, ತಗೊಬೇಕು. ಮೈಕ್ರೋನ್ ಕೇಕ್ ಮೋಲ್ಡ್ ಕೊಡ್ತಾರೆ.